ತಂದಾನಿ ತಾನು ತಾನಿ ತಂದಾನೋ ತಂದಾನಿ ನಾನೋ ತಂದಾನಿ ತಾನು ತಾನಿ ತಂದಾನೋ ತಾನಾನೋ. ಅಯ್ಯೋ ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ. ನನಗಂತೂ ನಿನ್ನೆಯಿಂದ ತೆಂಗಿನಕಾಯಿ ತುರ್ತಿದ್ದು ಕೈಯೆಲ್ಲ ಹುರಿ ಮಟ್ಕೊಂಡೈತೆ. ಯಾರಾದ್ರೂ ಇದ್ರೆ ತುರ್ಸುಮ ಅನ್ಕೊಂಡು ಬಂದೆ. ಯಾರು ಕಣ್ಣಿಗೆ ಕಾಣೋಂಗಿಲ್ವಲ್ಲಪ್ಪ. ಕೊಬ್ಬರಿ ಮಿಠಾಯಿ ಮಾಡ್ಬೇಕಂತೆ, ಏನು ಮಾಡ್ಬೇಕಪ್ಪ. ನೋಡಿದ್ರೆ ಇಷ್ಟೊಂದೆಲ್ಲ ಹೆಂಗಪ್ಪ ತುರಿಲಿ ನಾನು. ಜೊತೆಗೆ ಅಯ್ಯೋ ಇನ್ನೂ ಬೇರೆ ಬೇರೆ ಕೆಲಸಗಳವೆ, ಯಾರು ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ. ನಮ್ಮ ಮೀನಕ್ಕ ಎಲ್ಲೋದು ಅಂತ ಕಣ್ಣಿಗೆ ಕಾಣುತ್ತಿಲ್ಲ ಅವಳು. ಎಲ್ಲ ತೋಟದ ಕಡೆಗೆ ಕೆಲಸ ಐತೆ ಅಂದ್ಬಿಟ್ಟು ನಮ್ಮತ್ತೆ ಏನಾದರೂ ಕರ್ಕಿರ್ಕೊಂಡು ಹೋದ್ಲಾ ಏನಪ್ಪ ಒಂದು ಗೊತ್ತಾಯ್ತಲ್ಲ. ಯಾರಿದ್ದಾರೆ ತಡಿ ನೋಡ್ತೀನಿ, ಸುತ್ತಮುತ್ತ ಯಾರು ಇದ್ರೆ ಅವ್ರ ಕೈಗೆ ಕೊಟ್ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರ್ತೀನಿ. ಇನ್ನು ಹುಡುಕ್ಬೇಕು. ನಾನು ಒಂದಷ್ಟು ಹತ್ತು ಹಿಡ್ಕೊಂಡಿದ್ದೀನಿ ಸದ್ಯಕ್ಕೆ. ಇವ್ರಿಗೊಂದಿಷ್ಟು ಕೊಡೋಣ. ಏನು ಒಬ್ಳ ಕೈಲಿ ಆಗಕ್ಕಿಲ್ಲ ಕಪ್ಪು. ಯಾರು ತೆಂಗಿನಕಾಯಿ ಇದು ಸುರಿಯೋರೇ ಕಾಣಿಸ್ತಾನೆ ಇಲ್ವಲ್ಲ. ಅವ್ರು ಸುರ್ಕೊಡಿ ಇವ್ರು ಸುರ್ಕೊಡಿ ಅಂತ ಹೇಳ್ತಾನೆ ಇರ್ತಿರ್ಬೇಕು. ಅಯ್ಯೋ ಹೋಗಪ್ಪ. ಮೊದ್ಲಿನ ಥರ ನಾನು ಬರೀ ರಾಧ ಆಗ್ಬಿಟ್ಟಿದ್ರೆ ಅವನಜ್ಜಿ ಅದು ಬೇರೆನೇ ಕತೆ ಆಗೋಗಿತ್ತು. ಎಲ್ಲರನ್ನೂ ಚಿಟ್ಕೆ ಹೊಡೆಯೋಷ್ಟಲ್ಲಿ ಹಂಗೆ ಹಿಂಗೆ ಅಂತ ಹೆದರಾಕೊಂಡು ಸಾಯ್ತಿದ್ದೆ. ಅಯ್ಯೋ ಇವಾಗ ಹಂಗಾದ. ಹಾಗಾಕಿಲ್ಲ. ರಾಧ ಎಲ್ಲ ಹೋಗ್ಬಿಟ್ಟವಳೆ ಆಟಿಯ. ಅಯ್ಯೋ ಯಾರು ಇದ್ದೀರಾ? ಯಾರಿದ್ದಾರೋ ಏನೋ ಒಂದು ಗೊತ್ತಾಯ್ತಲ್ಲ ಹೋಗತೆಗೆ. ರಾಮ 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 ಹಸಿರು ಗಿಳಿಯ ರಾಮ 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 ಹಸಿರು ಗಿಳಿಯ ರಾಮ ಗೂಡಿನಲ್ಲಿ ನೀನು ಬಂದಿ ಹಾಡಿನಲ್ಲಿ ನೀನು ಬಂದಿ ಗೂಡಿನಲ್ಲಿ ನೀನು ಬಂದಿ ಹಾಡಿನಲ್ಲಿ ನೀನು ಬಂದಿ. ನನ್ನ ಗಂಡನೂ ಕಾಣವಲ್ಲೋ ಯಪ್ಪ. ಎಲ್ರಿ ಇದ್ದೀರಾ? ನನ್ನ ಗಂಡನ ಕೈಗಾದ್ರೂ ಕೊಟ್ಟು ಸುಳಿಸುವ ಅಂತ ಹಾಡೆಲ್ಲ ಹೇಳಿ ಕರಿತಾನೇ ಇದ್ದೀನಿ. ಎಲ್ಲಿ ಹೋದ್ನೋ ನನಗಿಳಿ ರಾಮ, ಎತ್ತಾಗೋದ್ನೋ ನನಗಂತೂ ಗೊತ್ತೇ ಇಲ್ಲಪ್ಪ. ಹೋಗತ್ತ. ಮುನಿಯಮ್ಮ ಅವ್ರ ರೂಮಾಗ ಏನೋ ಮಾಡ್ತಾ ಇದ್ಲು. ಅವ್ರ ಹತ್ರ ಹೋಗ್ಬಿಟ್ಟು ಇಷ್ಟು ಕಾಯಿ ಸುಲ್ ಕೊಟ್ಬಿಟ್ರೆ ನಾನು ಇನ್ನೂ ಅಷ್ಟೇ ನಾನು ಒಂದು ಕಡೆ ಸುರಿತಾ ಇರ್ತೀನಿ. ಏನು ಮಾಡೋಕ್ಕದ್ದು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಕೇಳಿದ್ರೆ ಆಯಿತು. ಮೊದಲಿನ ಥರ ಇಲ್ವಲ್ಲ ಮುನಿಯಮ್ಮ, ಅವಳನ್ನ ಕೇಳಿದ್ರೆ ಆಯಿತು. ಭಯ ಅಂತ ಬಿಟ್ಕೋಬೇಕು. ನಾನು ರಾಧಾ ಅಯ್ಯೋ ಎಲ್ಲಪ್ಪ ಹಿಟ್ಟೆ ಕಣ್ಗೆ ಕಾಣಲ್ತು. ಮನೇಲಿ ಇಷ್ಟು ಜನ ಅವರೇ, ಅವ್ರ ಹತ್ರ ಹೇಗೆ ಕೇಳೋದು ಏನು ಒಂದು ಗೊತ್ತಾಗ್ವಲ್ತಲ್ಲಪ್ಪ. ಅಯ್ಯೋ ದೇವ್ರೆ, ನಾನು ಆಮೇಲಿಂದ ತಂದಿದ್ರು ಆಯ್ತಿತ್ತು. ಇವಾಗ ಕಳ್ಕೊಂಡು ಸಾಯ್ತಾ ಇದ್ದೀನಿ. ಯಾರೇ ತೊಗೊಂಡಿದ್ದಾರೋ ಅಥವಾ ಎಲ್ಲಿ ನಾನೇ ಕಳ್ದಾಕಿದ್ದೀನೋ ಒಂದು ಗೊತ್ತಾಯ್ತಲ್ವಲ್ಲ ಶಿವನೇ. ಯಾರ ಹತ್ರನಾದ್ರು ಹೋಗಿ ನನ್ನ ಒಡವೆ ನೋಡಿದ್ದೀರಾ ಅಂತ ಕೇಳಿದ್ರೆ ಏನು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಅಂತ ಏನಾದ್ರೂ ಜೋರಾಗಿ ಮಾತಾಡಿ ಮೊದಲೇ ಈ ಮನೆಗೂ ನನಗೂ ಬರಲ್ತು. ಏನಾದರೂ ಎಡವಟ್ಟು ಮಾಡ್ಕೊಂಡೆ ಅಂದರೆ ನಾಳೆ ನಡೆಯೋ ನಾಮಕರಣದಲ್ಲಿ ನನ್ನ ತಿಥಿನ ಆಗೋದು. ಏನೋ ಒಂದು ಗೊತ್ತಾಯ್ತಲ್ಲ ಶಿವನೇ. ಅರೆ ನಾನೇ ನಿಮ್ಮನ್ನ ಹುಡ್ಕೊಂತ ಬರಬೇಕು ಅಂತ ಅನ್ಕೊಂಡೆ ನೋಡಿ ಮುನಿಯಮ್ಮ. ಸರಿಯಾದ ಟೈಮಿಗೆ ಬಂದಿದ್ದೀರಾ ಮುನಿಯಮ್ಮರೇ. ಒಂದಿಷ್ಟು ಕಾಯಿನ ಏನು ಸರ್ಕೊಡ್ತೀರೇನು? ನನಗಿನ್ನೂ ಜಾಸ್ತಿ ಇದೆ. ನನಗೂ ನೆನ್ನೆಯಿಂದ ತರಕಾರಿ ಕಟ್ ಮಾಡಿ 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 ಕೈಯೆಲ್ಲ ಬೆಂಡಾಗ್ಬಿಟ್ಟೈತೆ. ಏನ್ರಿ ಒಂದು ಸ್ವಲ್ಪ ಮಾಡಿಕೊಡಿ ಹೇಳ್ರಿ. ಏನು ತೆಂಗಿನಕಾಯಿನ ಸರ್ಕೊಡ್ಬೇಕಾ? ಸರಿ ಸರಿ ಆಯಿತು ನೋಡ್ತೀನಿ. ನಂಗೊಂದು ಅರ್ಧ ತಾಸು ಟೈಮ್ ಕೊಡು ತಾಯಿ. ನನಗೆ ದಿಗ್ಲು ಜಾಸ್ತಿ ಆಯ್ತೈತೆ. ನಿಲ್ಲಕ್ಕಾಯ್ತಲ್ಲ, ಕೂರಕ್ಕಾಗ್ತಿಲ್ಲ. ಮನಸ್ಸಿಗೆ ತುಂಬ ನೋವಾಗ್ತಿದೆ. ಏನಾಯ್ತು? ಏನು ಮಾಡ್ಕೊಂಡ್ರಿ? ಅಥವಾ ಯಾರು ಏನಾರು ಅಂದ್ರಿ? ಮತ್ತೆ ಅಮ್ಮ ಏನಾದರೂ ನಿಮ್ಗೆ ಏನಾದರೂ ಹೇಳಿದ್ರಿ? ಹಂಗೆಲ್ಲ ಬೈಯಕ್ಕಿಲ್ವಲ್ಲ, ನಗ್ನಗ್ತಾನೆ ಇದ್ರು. ಮತ್ತೆಂಥದ ನಿಮ್ಮದು? ಅಂಥದಲ್ಲ ಇಂಥದಲ್ಲ ಅಂತ ಹೇಳಿಲ್ಲ. ನನ್ನ ಕೈಲಾದರೆ ನಾನು ಏನಾದರೂ ಸಹಾಯ ಮಾಡಿಕೊಟ್ಟೆನೋ? ಅಯ್ಯೋ ಏನಿಲ್ಲ ಬಿಡ್ತಾಯಿ. ನನ್ನ ಕರ್ಮನೋ ನನ್ನ ಗ್ರಾಚಾರನೋ ಒಂದು ಗೊತ್ತಾಗ್ವಲ್ತು. ನನಗೂ ಹುಡುಕಿ 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 ಸಾನ್ ಬೇಜಾರಾಗೋಗೈತೆ. ನಾನು ಏನು ಮಾಡ್ಕೊತಾ ಸಾಯಿಲಿ ಹೇಳಿ. ಮತ್ತೆ ನಾನು ಪ್ರೀತಿಯಿಂದ ಮಾಡಿಸ್ಕೊಂತ ತಗೊಂಬಂದೆ. ಅದು ಎಲ್ಲೋಯ್ತು, ಏನು ಕತೆನೋ, ಯಾರು ತಕ್ಕೊಂಡ್ರು? ಇಲ್ಲ ನಾನಿಲ್ಲ ಹೋಗಿಟ್ಟ. ನಂಗೆ ಒಂದು ಗೊತ್ತಿಲ್ಲ ಕಣವ. ಏನ ಕಾಣವಲ್ತು? ಹಂಗಂದ್ರೆ ಏನಾದರೂ ಕಳ್ಕೊಂಡಿರಿ? ಅದೇನು ಕಳ್ಕೊಂಡ್ರಿ? ಎತ್ ಕಳ್ಕೊಂಡ್ರಿ? ಏನಾದರೂ ದುಡ್ಡೇನೋ ತಂದಿದ್ರಿ? ಎಷ್ಟು ತಂದಿದ್ರಿ? ಯಾರಿಗಾದ್ರೂ ಕೊಟ್ಟಿಗಿಟ್ಟಿದ್ರೇನೋ? ಬಂದಿದ ತಕ್ಷಣ ಅಯ್ಯೋ ಹಿಡ್ಕೊಳ್ರಿ ಇಷ್ಟೊಂದು ಜನ ಮನೇಲಿ ಅಡ್ಡಾಡಕತ್ತಾರ ಅಂತ ಹೇಳಿ ನೀವೇನಾದರೂ ಕೊಟ್ಟಿದ್ರಿ? ಹಂಗಂದ್ರೆ ಬಗ್ಲವ್ರಿಗೆ ಯಾರಾದರೂ ಕೊಟ್ಟಿರ್ತೀರ ನೋಡಿ. ಮತ್ತೆ ಮರ್ತ್ಕಿರ್ತು ಹೋಗಿರ್ತಾರೇನೋ? ಇಲ್ಲ ನಿಮ್ಮ ಯಜಮಾನ್ರು ಕೇಳಬೇಕಿತ್ತು. ಏನವ ನನ್ನ ತಾಯಿ ಮೆತ್ತಗೆ ಮಾತಾಡು. ಮನೆಯವ್ರಿಗೆ ಯಾರಿಗಾದ್ರೂ ಕಿವಿ ಕೇಳಿಸ್ತು ಅಂದರೆ ಅವ್ರಿಗೇನು ಬೇಜಾರಾಗಲ್ತು. ಸುಮ್ಮನೆ ಯಾಕೆ ಬೇಕು ಇಲ್ದರದು ಉಸಾಬ್ರಿ ಎಲ್ಲ. ಬ್ಯಾಡ್ ಬಿಡ್ತಾಯಿ. ನಾನೇನೋ ಅಲ್ಲಿ ಇಲ್ಲಿ ಇಟ್ಟಿರ್ಬೇಕೇನೋ, ವಯಸ್ಸಾಗೈತಲ್ಲ ನೋಡು. ಮತ್ತಿನ್ನಾದ್ರೂ ನಂಗೆ ತಲೆ ಕೆಟ್ಟೇನಾದರೂ ಮನೆಗೇನೆಲ್ಲ ಬಿಟ್ಟಿದ್ನೇನೋ. ಈಗ ಇಲ್ಲ ಕಣ್ತಾಯಿ, ಇಲ್ಲೇ ತೊಗೊಂಡು ಬಂದಿದ್ದು ನನ್ನ ನೆನಪೈತೆ. ಒಮ್ಮೆಲೆ ತೆಗ್ದು ಇಟ್ಬಿಟ್ಟು ಬಂದು ಮತ್ತೆ ಅಲ್ಲೇ ಹೋಗಕ್ಕೆ ಒಂದು ಬುಟ್ಟಿ ಇತ್ತು. ಆ ಬುಟ್ಟಿ ಒಳಗಡೆ ಇಟ್ಟು ಬಂದೆ, ನೋಡಿದ್ರೆ ಕಾಣವಲ್ತು.
ಅರೆ ಅದೇನಂತ ಹೇಳಿ ಮತ್ತೆ ಅಷ್ಟೊತ್ತಿಂದ ಕಾಣಲ್ತು ಅಂತ ಹೇಳ್ತಿದ್ರೆ ನಾನು ಏನಂತ ತಿಳ್ಕೊಳ್ಳಿ ಏನ್ ಕಾಣಲ್ತು ಇವಮ್ಮನ್ನ ಹಿಂಗ್ ಬಾಯಿ ಬಿಡ್ಸಿದ್ರೆ ಹಾಗಲ್ತು ನೋಡ್ಬತ್ತ ನೋಡ್ರಿ ನಾನು ಯಾರಿಗೂ ಹೇಳಕ್ಕೆ ಅಲ್ಲ ನನ್ನ ಹತ್ರ ಹೇಳಿ ಅದೇನಂತ ನಾನು ಒಂದ್ಸೊಟ್ಟಿಗೆ ನೋಡಿ ಹುಡ್ಕೊಡ್ತೆ ಹೌದೇನವ ನೋಡವ ನನ್ನ ಮಗಿಗೆ ಅಂದರೆ ನನ್ನ ಮೊಮ್ಮಗನಿಗೆ ಬೆಳ್ಳಿದು ಕಾಲು ಕಡ್ಗ ಚೈನು ಮತ್ತು 2 ಬಂಗಾರದ ಬಳೆ 1 ಸರ 2 ಉಂಗುರ ಎಲ್ಲ ಮಾಡಿಸ್ಕೊಂತ ತಗೊಂಬಂದೆ ಮತ್ತು ಅವ್ರವನಿಗೆ ಹಾಕೋತಾಳೆ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ ಅದ್ರೊಳಗೆ 1 ನೆಕ್ಲೆಸ್ಸು 1 ಜೊತೆ ಬಾಲೆ ತೊಗೊಂಡು ಬಂದಿದೆ ಕಣವ. ಏನು ಕಾಣಲ್ತು, ಆ ಒಡವೆ ಪಟ್ಟಿಗೆನೇ ಕಾಣಕಲ್ತು. ನಾನು ಏನಂತ ಮಾಡಲಿ? ಯುವ ಈಗಿಂದ ಬಂಗಾರದ ರೇಟ್ ಕೇಳ್ತು ಅಂದ್ರೆ ಜೀವ ಬೆಳ್ಕೊಂತ ನಿಂತಿರುತ್ತೆ. ನೀವು ನೋಡಿದ್ರೆ ಇಷ್ಟು ಈಸಿಯಾಗಿ 1 ನೆಕ್ಲೆಸ್ಸು 2 ಜೊತೆ ಬಾಲೆ ಮಗಿಗೆ 2 ಉಂಗ್ರ ಬಳೆಗಳು ಸರ ಅಯ್ಯೋ ಜೊತೆ ಬೇರೆ ಬೆಳ್ಳಿ ಒಡವೆಗಳು ಅಂತೀರಾ. ಈಟೊಂದು ಇಷ್ಟೆಲ್ಲ ಕಳುವ ಹಾಕೊಂಡು ಹಿಂಗಿದ್ದೀರಲ್ಲ ಅಯ್ಯಯ್ಯೋ ಇಷ್ಟು ಆರಾಮಾಗಿದೆಯೋ ಎಕ್ಕ? ಅಯ್ಯೋ ಲಕ್ಷ್ಮತ್ತೆ ಸವಿತಕ್ಕ ರೇಖಾಕ ಎಲ್ಲಿದ್ದೀರಾ? ಓಡ್ ಬರ್ರಿ ಲಕ್ಷ್ಮ ಒಂದು ಒಡವೆ ಪಟ್ಟಿಗೆ ಕಾಣಲ್ತಂತೆ. ಅಯ್ಯೋ ಹೇಳ್ಬೇಡಕಂತಾಯಿ ಹೇಳ್ಬೇಡ. ಈ ನಾಮಕರಣಕ್ಕೆ ಬಂದಿರೋಳು ಇವತ್ತೇ ಕಳ್ಸ್ಕಿಲ್ಸ್ಬಿಟ್ಟರು. ಸುಮ್ನಿರು, ಆಮೇಲೆ ನನ್ನ ಮೇಲೆ ಏನಾದರೂ ತಪ್ಪು ತಿಳ್ಕೊಂಡು ಏನಾದರೂ ಮಾಡಿಗಿಡಾರು. ನಿಂಗಿನ್ನೂ ಗೊತ್ತಿಲ್ಲ. ಸುಮ್ಮನೆ ಬಿಟ್ಬಿಡು ಹೋದ್ರೈತೆ. ಇವ ಸಂಜೆಗೆ ಬಸ್ ಹತ್ಕೊಂಡು ಮತ್ತೆ ಇನ್ನು ಏನಾದರೂ ಮಾಡಿಸ್ಕೊಂಡು ತಗೊಂಬರ್ತೀನಿ, ಇಲ್ಲ ಅಂಗಡಿಲಿ ಇಟ್ಟಿರೋವನ್ನೇ ತಗೊಂಬರ್ತೀನಿ. ಏನು ಮಾಡೋಕ್ಕೈತೈತೆ? ನಾಮಕರಣ ನಡೆಯೋಷ್ಟರಲ್ಲಿ ಹೋಗಿದ್ದು ತಗೊಂಬರ್ತೀನಿ. ಸುಮ್ಮನೆ ಇರು. ಏನಾಯ್ತು ರಾಧಕ್ಕ? ಏಂತ ಕಷ್ಟ ಜೋರಾಗಿ ಕಿರ್ಚ್ಕೊಂಡೆ? ನನಗೆ ಇವಳು ಮುಸುಡಿ ನೆನ್ಸ್ಕೊಂಡ್ರೆ ಬೇಜಾರಾಯ್ತೈತೆ. ಅಂಥದ್ರಲ್ಲಿ ಇವಳು ಏನಾಯ್ತು ಅಂತ ಬಂದ್ಬಿಟ್ಲಲ್ಲ. ಮೊನ್ನೆಯಿಂದ ಮುಸುಡಿ ನೋಡ್ದೇನೆ ಆರಾಮಾಗಿದ್ದೆ. ಇವಾಗ ನೋಡಿದ್ರೆ ಏನಾಯ್ತಕ್ಕ ಅಂತ ಬಂದ್ಬಿಟ್ಲು. ಮಾಡ್ತಿರ್ಕಣೆ ಚೈತ್ರ, ನಿನಗೂ ಮಾಡ್ತೀನಿ. ಏನು ಮಾಡಿಯೇ? ನಿನಗೆ ಒಳ್ಳೆ ಬುದ್ಧಿ ದೇವರು ಕೊಟ್ಟುಬಿಟ್ಟವನೆ. ನಿನಗೆ ಕೊಡೋಕ್ಕೂ ಮುಂಚೆ ನನ್ನ ಕೊಟ್ಟವನೆ. ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲಿಂದ್ರ ಅದ್ರ ಕಥೆನೇ ಬೇರೆ ಆಗಿತ್ತು ನೋಡ್ಬತ್ತ. ನೋಡವ ನಮ್ಮ ಮುನಿಯಮ್ಮ ಇಲ್ಲ ಅಂದ್ರೂ ಎಷ್ಟು ಒಡವೆಗಳು ಕಳ್ಕೊಂಡವಳೆ, ಬೆಳ್ಳಿ ಬಂಗಾರ ಕಳ್ಕೊಂಡವಳೆ ಗೊತ್ತೇನೆ ನಿಂಗೆ? ಅಯ್ಯೋ ಕಳ್ಕೊಂಡು ಆರಾಮಾಗಿ ಯಾರಿಗೂ ಹೇಳ್ಬೇಡ ಅಂತ ಕೂತವಳೆ. ನಂಗೆ ಹೊಟ್ಟೆ ಉರಿಯಲ್ಲೇನು? ಅಷ್ಟು ಕಷ್ಟಪಟ್ಟು ಮೊಮ್ಮಗನಿಗೆ ಒಡವೆ ಮಾಡ್ಸಾಕೊಂಡು ತಗೊಂಬಂದೈತೆ. ನೋಡಿದ್ರೆ ಒಡವೆ ಪಡಿಕೆನೇ ಕಾಣೋಕಿಲ್ಲಂತೆ. ಇಷ್ಟು ಮಂದಿ ಇದ್ದಾರೆ. ಇಷ್ಟು ಮಂದಿಲಿ ಯಾರು ಏನು ಎತ್ಕೊಂಡಿರೋರು ಒಂದು ಗೊತ್ತೈತಿ ಹೇಳು ಮತ್ತೆ ನೀನೆ. ಏನು ಮಗುಗೆ ತಂದಿರೋ ಒಡವೆಗಳು ಕಾಣಿಸ್ತಾ ಇಲ್ವಾ? ಏನಾಯ್ತು? ಎತ್ತಾಯ್ತು? ಅಮ್ಮಮ್ಮಮ್ಮ, ಹಂಗಾದ್ರೆ ಅಷ್ಟು ಒಡವೆಗಳು ಯಾರೋ ತಗೊಂಡಿರ್ಬೋದು. ನಮ್ಮಲ್ಲೇ ಯಾರಾದ್ರೂ ಎತ್ಕೊಂಡಿರ್ಬೋದು ಏನೋ, ಯಾರು ಗೊತ್ತು? ಅಕಸ್ಮಾತ್ ಇವ್ರೇನಾದ್ರೂ ಬೆಳೆಸಿರಿ ಇದ್ರೆ ಅವ್ರು ಮಡಿಕೊಂಡಿರ್ತಾರಲ್ವಾ? ಅಯ್ಯೋ ನಮ್ಮನೇಲಿ ಯಾರು ಇಲ್ಲ ಕಣವ ತಾಯಿ. ಎಲ್ರಿಗೂ ಮಗಿ ಒಡವೆಗಳು ಏನ್ ತೆಗ್ಬೇಕು? ಅಕಸ್ಮಾತ್ ಸಿಕ್ಕಿದ್ರು ಮಗಿಗೆ ಅಂತ ತಂದಿರ್ತಾರಲ್ಲ, ಮತ್ತೆ ಇನ್ನೆಂತಕ್ಕೆ ಮಗಿ ನಾಮಕರಣಕ್ಕೆ ಯಾರೋ ಬೆಳೆಸ್ಕೊಂಡಿರ್ಬೇಕೇನೋ ಅಂತ ನಮ್ಮ ಲಕ್ಷ್ಮತಿಗೆ ಕೈಗೇನಾದ್ರೂ ಏನಾದ್ರು ಕೊಟ್ಟಿಗಿಟ್ಟಿದ್ರೆ. ಅಯ್ಯೋ ಈಗಿನ ಬಂಗಾರದ ರೇಟ್ ಕೇಳಿದ್ರೆ ಅಷ್ಟೇ ಮುಗ್ದೈತಿದ್ದು. ನಮ್ಮಣ್ಣ ಜಾಸ್ತಿ ಆಗಿದೆ ಅಂತ ಬಿಡ್ಕೊಂತ ಇದ್ದ. ಅಕಸ್ಮಾತ್ ಯಾರಾದ್ರೂ ಸಿಕ್ಕಿ ಸೀರುಂಡೆ ಅಂತ ಎಲ್ಲ ಬಕ್ಕಂತ ಎತ್ತಾಕೊಂಡ್ಬಿಟ್ಟಿದ್ರೆ ಅಮ್ಮ ಮಹಾತಾಯಿ ಚೈತ್ರ ನೀನು ಬಿಟ್ಬಿಡು. ಸುಮ್ಮನೆ ಇಲ್ದಿರೋದೆಲ್ಲ ತಲೆ ಹಾಕ್ಲೇ ಬಿಡ ನೀನು. ಅಕಸ್ಮಾತ್ ಏನಾದ್ರೂ ಈ ವಿಚಾರ ಮನೇಲಿ ಇರೋರಿಗೆಲ್ಲರೂ ಗೊತ್ತಾಗಿ ಮನಸ್ತಾಪಗಳು ಜಾಸ್ತಿ ಆಯಿತು ಅಂದರೆ ಬುಟ್ಟರ್ ನನ್ನ ಖಂಡಿತ ಬಿಡಕ್ಕಿಲ್ಲ. ನೀ ಸುಮ್ಮನೆ ಸುಮ್ಮನೆ ನಿಂತ್ಕೋಬೇಕಾ? ಇಲ್ಲಿಲ್ಲ, ನಾನು ಎಲ್ರಿಗೂ ಹೋಗಿ ಇವಾಗ ಹೇಳ್ಬಿಟ್ಟು ಬರ್ತೀನಿ. ಎಲ್ಲರೂ ಬರಲಿ, ಎಲ್ರದ್ದು ಬ್ಯಾಗ್ಗಳೆಲ್ಲ ಚೆಕ್ ಮಾಡಲಿ. ಏನಕ್ಕೆ ಸುಮ್ಮನೆ ಬಿಡಬೇಕು? ಅಯ್ಯೋ ಈ ದರ್ವೇಸಿಯಿಂದ ಮತ್ತೆ ನನಗೆ ಕಾಟ ತಪ್ಪಿದ್ದಲ್ಲ ಅನ್ಸುತ್ತೆ. ಬ್ಯಾಗಲ್ಲಿ ಚೆಕ್ ಮಾಡ್ಬೇಕಂತೆ. ತಪ್ಪಿ ಮತ್ತೆ ಏನಾದರೂ ನನ್ನ ಮೇಲೆ ಗೀಬೆ ಕೂರಿಸ್ತಾವಳ ಹೆಂಗೆ? ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.